ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಬದುಕಿದ್ರೆ 100 ವರ್ಷ ತುಂಬಿ 101ನೇ ವರ್ಷ ಕಾಲಿಡ್ತಾ ಇದ್ರು. ಅವ್ರು ನಮ್ಮ ಜೊತೆ ಇವತ್ತಿಲ್ಲ. ಆದ್ರೂ ಕೂಡ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಂತಂದ್ರೆ ಅವರು ನಮಗೆ ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇದ್ರು ಕೂಡ ಅವ್ರು ಕೊಟ್ಟೋಗಿರುವಂತ ಕೊಡುಗೆಗಳು ಸದಾ ನಮ್ಮ ಮುಂದೆ ಇದಾವೆ. ಇವತ್ತು ಯಾರೇ ದೇಶದ 4 ಮೂಲೆಗಳನ್ನ, ಅದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕಚ್ಚಿಂದ ಕಾಮರೂಪದವರೆಗೂ ದೇಶದ 4 ಭಾಗಗಳನ್ನ ಸಂಪರ್ಕಿಸುವಂತಹ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅಂತ ನಿಶ್ಚಿತವಾಗಿ ಹೇಳಲೇಬೇಕು. ಇವತ್ತು ನಾವು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಎಲ್ಲ ಹಲೋ ಅಂತ ಹೇಳ್ತೀವಿ. ನಾವು ಅದರಲ್ಲಿ ಮೂವಿಗಳನ್ನ ನೋಡ್ತಾ ಇದೀವಿ, ಇವತ್ತು ರೀಲ್ಗಳು ನೋಡ್ತೀವಿ, ನಾವೇ ಅದ್ರೊಳಗಡೆ ಯಾವುದೋ ಇನ್ಸ್ಟಾ ರೀಲ್ಗಳು ಮಾಡಿ ಹಾಕ್ತಿವಿ. ಆದ್ರೆ ಮೊಬೈಲ್ ಕ್ರಾಂತಿ ಅಂತ ಬಂದು ಪ್ರತಿಯೊಬ್ಬರಿಗೂ ಕೈಯಲ್ಲಿ ಮೊಬೈಲ್ ಬರ್ಬೇಕಾದ್ರೆ ಮೊದಲು ಕಾಲ್ ಮಾಡಿದವ್ರಿಗೂ ಕಟ್ಟಾಗೋದು ದುಡ್ಡು, ರಿಸೀವ್ ಮಾಡಿದವ್ರಿಗೂ ದುಡ್ಡು ಕಟ್ಟಾಗೋದು. ಇದನ್ನ ತೆಗೆದು ಹಾಕಿ ಇದನ್ನ ಫ್ರೀ ಮಾಡಿ ಮೊಬೈಲ್ ಕ್ರಾಂತಿಗೆ ಕಾರಣರಾದಂತವರು ಅದು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಈ ದೇಶ ಪ್ರಪಂಚದ ಯಾರೇ, ಅದು ಚೈನಾ ಇರ್ಬೋದು, ಅಮೆರಿಕ ಇರ್ಬೋದು, ಬ್ರಿಟನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ನಾವು ಯಾರಿಗಿಂತ ಕಮ್ಮಿ ಅಲ್ಲ ಅಂತ ಹೇಳಿ ನಾವು ಇವತ್ತು ಎದೆಸೆಟ್ಟಿಸಿ ಹೋಗ್ತಾ ಇದ್ರೆ ಅದಕ್ಕೆ ನಮ್ಗಂತ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದು ಅಣ್ವಸ್ತ್ರ ಪರೀಕ್ಷೆ. ಆ ಅಣ್ವಸ್ತ್ರ ಪರೀಕ್ಷೆನ 1998ರಲ್ಲಿ ಮಾಡಿದ್ದಾರಪ್ಪ ಅಂತಂದ್ರೆ ಅದು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು. ಮತ್ತೆಲ್ಲ ನಿಮ್ಮ ಮಕ್ಕಳು ಇವತ್ತು ನಮ್ಮ ಗೋಪಿನಾಥ್ ಸರ್ ಹೇಳಿದ್ರು, ಮಕ್ಕಳನ್ನ ಶಾಲೆಗೆ ಕಳಿಸಿ, ಕಾಲೇಜಿಗೆ ಕಳಿಸಿ ಅಂತ. ಮಕ್ಕಳಿಗೆ ರಾಷ್ಟ್ರೀಯ ಸರ್ವ ಶಿಕ್ಷಣ ಅಭಿಯಾನ ಅಂತ ಮಾಡಿ ಆ ಅಭಿಯಾನವನ್ನ ಇಡೀ ದೇಶಾದ್ಯಂತ ಶಾಲೆಗಳ ಅಭಿವೃದ್ಧಿ ಜೊತೆಗೆ ಮಕ್ಕಳನ್ನ ಶಾಲೆಗೆ ಕಳಿಸುವಂತಹ ಈ ಸರ್ವ ಶಿಕ್ಷಣ ಅಭಿಯಾನವನ್ನು ಮಾಡಿದವರು ಯಾರಪ್ಪ ಅಂತಂದ್ರೆ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ. ಇಲ್ಲೆಲ್ಲರೂ ಕೂಡ ಬಹಳ ಜನ ನೀವೆಲ್ಲ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ತಂತು ಅಂತ ನೀವು ಅನ್ಕೊಳ್ತೀರಿ. ಆದ್ರೆ ನಿಮಗೆ ಅನ್ನಭಾಗ್ಯ ತಂದಿದ್ದು ಯಾರಪ್ಪ ಅಂತ ನಿಮಗೆ ಹೇಳ್ತೀನಿ. 2000 ಇಸ್ವಿ ಬರ್ತಾ ಇತ್ತು ಅಂದ್ರೆ ಹೊಸ ಸಹಸ್ರಮಾನ ಬರ್ತಾ ಇತ್ತು. ಹೊಸ ಸಹಸ್ರಮಾನ ಬರ್ತಾ ಇರ್ಬೇಕಾದ್ರೆ ವಿಶ್ವಸಂಸ್ಥೆನಲ್ಲಿ ಎಲ್ಲಾ ದೇಶಗಳು ಒಟ್ಟಿಗೆ ಒಂದ್ ಕಡೆ ಸೇರಿದ್ರು. ಹೊಸ ಸಹಸ್ರಮಾನದಲ್ಲಿ 21ನೇ ಶತಮಾನದಲ್ಲಿ ಪ್ರಪಂಚ ಎದುರಿಸ್ತಾ ಇರುವಂತಹ ಸಮಸ್ಯೆಗಳ್ಯಾವುದು ಅಂತ ಹೇಳಿ ಪಟ್ಟಿ ಮಾಡಿದ್ರು. ಆ ಪಟ್ಟಿಯಲ್ಲಿ ಒಂದು ಹಸಿವು. ಯಾಕಂದ್ರೆ ನೀವು ಹಿಂದೆ ಆಫ್ರಿಕಾದಲ್ಲಿ, ನೀವು ಟ್ಯಾನ್ಸಾನಿಯಾದಲ್ಲಿ ಮಕ್ಕಳು ಉಪವಾಸದಿಂದಾಗಿ ಹಸಿವಿನಿಂದಾಗಿ ನರಳಿ ಸಾಯ್ತಾ ಇದ್ದದನ್ನ ನೀವು ನೋಡ್ತಾ ಇದ್ರಿ. ಆಗ ನಿಮಗೊಂದು ಒಳ್ಳೆ ಪತ್ರಿಕೆಗಳಲ್ಲಿ ಒಂದು ಫೋಟೋ ಪ್ರಕಟ ಆಗಿತ್ತು. ಜಗತ್ತಿನ ಅತ್ಯಂತ ದೊಡ್ಡ ಫೋಟೋಗ್ರಾಫರ್ ಇಥಿಯೋಪಿಯಾದಲ್ಲಿ ಒಂದು ಮಗು ಹಸಿವಿನಿಂದ ನರಳುತ್ತಾ ಅದು ಸಾಯಕ್ಕೆ ಬೀಳ್ತಾ ಇದೆ. 10 ಪಕ್ಕದಲ್ಲಿ ಕೂತ್ಕೊಳ್ಳೋದು ಎಷ್ಟೊತ್ತಿಗೆ ಸಾಯಿತ್ತೆ ಅಂತ ಕಾಯ್ತಾ ಇದೆ. ಇದೊಂದು ಫೋಟೋ ತೆಗೆದಿದ್ರು. ಹಸಿವಿನಿಂದ ಇಡೀ ಆಫ್ರಿಕಾ ನರಳುತ್ತಾ ಇತ್ತು. ನಮ್ಮ ಭಾರತದಲ್ಲೂ ಸಮಸ್ಯೆ ಇತ್ತು. ಒಂದು ಹಸಿವು, ಇನ್ನೊಂದು ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ, ಎಲ್ಲರ ಮಕ್ಕಳಿಗೂ ಕೂಡ ಎಜುಕೇಶನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದು 2ನೇ ಸವಾಲು. 3ನೇ ಸವಾಲು ಆರೋಗ್ಯ, ಎಲ್ಲರಿಗೂ ಕೂಡ ಆರೋಗ್ಯ ಸೇವೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅವತ್ತು ಯೋಚನೆಯನ್ನು ಮಾಡಿರೋ. ಹೀಗೆ 12 ಈ ರೀತಿ ಸವಾಲುಗಳನ್ನ ಗುರುತು ಮಾಡಿದ್ರು. ಕೊನೆಗೆ ಇದಕ್ಕೆ ತಕ್ಷಣಕ್ಕೆ ಸ್ಪಂದಿಸಬೇಕು. ಮುಂದಿನ 15 ವರ್ಷ ಈ ಸವಾಲುಗಳಿಗೆ 15 ಸವಾಲುಗಳಿಗೆ ಜಗತ್ತು ಉತ್ತರವನ್ನು ಕಂಡುಕೊಳ್ಬೇಕು, ಅದಕ್ಕೆ ಸ್ಪಂದಿಸಬೇಕು ಅಂತ ಹೋದ್ರು. ಅದಾದ ನಂತರ ವಾಜಪೇಯಿ ಅವರು 2000 ಇಸ್ವಿನಲ್ಲಿ ಅಂತ್ಯೋದಯ ಅನ್ನ ಯೋಜನೆ ಅಂತ ಪ್ರಾರಂಭ ಮಾಡಿದಂತರು ವಾಜಪೇಯಿ ಅವರು. 30 kg ಅಕ್ಕಿ ಗೋಧಿಯನ್ನ ಸಕ್ಕರೆ ಸಮೇತವಾಗಿ ಕೊಡುವಂತದ್ದು ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರು 1.25 ಕೋಟಿ ಜನಕ್ಕೆ ಕೊಟ್ಟರು. ಕೊನೆಗೆ ಅದರ ಟಾರ್ಗೆಟ್ 2015 ಒಳಗಡೆ ರೀಚ್ ಮಾಡಬೇಕಿತ್ತು. 2013ರಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ತಂತು. ಆದ್ರೆ ಅಷ್ಟರೊಳಗಡೆ 90% ಕೊಟ್ಟಾಗಿತ್ತು. ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಂತಹ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆಯಿಂದ ಇದು ಪ್ರಾರಂಭವಾಗಿದ್ದು. ಅಂತ್ಯೋದಯ ಯೋಜನೆಯಿಂದ ಪ್ರಾರಂಭ ಆಗಿದ್ದು. ನಿಮಗೆ ಅಕ್ಕಿ ಕೊಡ್ತಾ ಇದ್ರೆ ಇವತ್ತು ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಕೇಂದ್ರ ಸರ್ಕಾರ 32 ರೂಪಾಯಿಗೆ ಅಕ್ಕಿಯನ್ನು ಖರೀದಿ ಮಾಡಿ ರಾಜ್ಯ ಸರ್ಕಾರಕ್ಕೆ 3 ರೂಪಾಯಿ ಕೊಡ್ತಾರೆ. 29 ರೂಪಾಯಿ ಕೇಂದ್ರ ಸರ್ಕಾರದಿರುತ್ತೆ. ಇದನ್ನು ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. 2ನೇದು ಸರ್ವ ಶಿಕ್ಷಣ ಅಭಿಯಾನ, ಅದನ್ನು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಾರಂಭ ಮಾಡಿದ್ರು. ಆದ್ರೆ ಆರೋಗ್ಯದ ವಿಷಯದಲ್ಲಿ ಅಷ್ಟೊಂದು ಮಾಡ್ಲಿಕ್ಕಾಗ್ಲಿಲ್ಲ. ಆ ಆರೋಗ್ಯದ ವಿಷಯದಲ್ಲಿ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಅಂತ ಇವತ್ತೇನ್ ಕೇಳ್ತೀರಿ, ಆಯುಷ್ಮಾನ್ ಭಾರತ್ ವರ್ಷಕ್ಕೆ 5 ಲಕ್ಷ ರೂಪಾಯಿ ಒಂದು ಕುಟುಂಬ ಕೊಡುವಂತ ಆರೋಗ್ಯ ವಿಮೆನ ಪ್ರಾರಂಭ ಮಾಡಿದ್ದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು.
ಅದಕ್ಕೆ ಬಂಧುಗಳೇ, ಇಷ್ಟೆಲ್ಲ ಒಳ್ಳೆಯ ಕೆಲಸ ಬಿಜೆಪಿ ಆಡಳಿತದಲ್ಲಿ ಆಗಿದೆ. ಇಲ್ಲ ನೀವೆಲ್ಲ ಆಟೋ ಚಾಲಕರಿದ್ದೀರಿ, ನಿಮಗೂ ಕೂಡ ಇವತ್ತು ನಿಮ್ಮ ಮಕ್ಕಳು ಆಟೋ ಚಾಲಕರಾಗಬೇಕು ಅಂತ ನೀವು ಭಾವಿಸಲ್ಲ. ನಿಮ್ಮ ಮಕ್ಕಳು ಒಳ್ಳೆ ಆಫೀಸರ್ ಆಗ್ಬೇಕು ಅಂತ ಭಾವಿಸ್ತೀರಿ, ಅವ್ರ ಜೀವನದಲ್ಲಿ ಮೇಲೆ ಬರಲಿ ಅಂತ ಭಾವಿಸ್ತೀರಿ. ನಾನು ಕೂಡ ಇಲ್ಲಿ ಎಲ್ಲರ ಎದುರುಗಡೆ ಹೇಳ್ತೀನಿ, ನಾನು ಹೋಟ್ಲಿಗೆ ಹಾಲಾಗ್ತಿದ್ದವನು. ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನಮ್ಮ ತಾಯಿನೂ ಕೂಡ ಹೋಟ್ಲಿಗೆ ಹಾಲು ಕರೆದು ಕೊಡ್ಬೇಕಾದ್ರೆ ನಾನು ಹೋಟ್ಲಿಗೆ ಹಾಲು ಹಾಕ್ಬೇಕಾದ್ರೆ ನನ್ನ ಮಗ ಮುಂದೊಂದಿನ ಏನೋ ಆಗ್ಲಿ ಅಂತ ಹೇಳ್ಬಿಟ್ಟು ಓದಿಸಿದ್ರು ನನ್ನನ್ನು. ಹೋಟ್ಲಿಗೆ ಹಾಲು ಹಾಕಿ ನಾನು ಓದ್ತೆ. ನಿಮ್ಮ ಮಕ್ಕಳಿಗೂ ಕೂಡ ನೀವು ಮಕ್ಕಳ ಬಗ್ಗೆ ಒಳ್ಳೆ ಕನಸನ್ನು ಇಟ್ಕೊಂಡಿರ್ತೀರಿ. ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತಾನೆ ಮೈಸೂರಲ್ಲಿ 10 ವರ್ಷ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ, ಗೆಲ್ಸಿದ್ರೆ ನಾನು ನಿಮಗೆ ಕೆಲಸವನ್ನು ಮಾಡಿದೆ. ಇದು ಇವತ್ತು ಎಲ್ಲಿ ಕೂತಿದೀವಿ, ಇವತ್ತು ಚಿಕ್ಕಡಿಯಾರ ಇಲ್ಲಿ ನಿಮಗೆ ಬಹುಶಃ ನಿಮಗೆ 2016 ಹೋಗಿ ಇಲ್ಲೆಲ್ಲ ತರಕಾರಿ ಹಾಕೊಂಡ್ರೆ ತಪ್ಪು ಅಂತಲ್ಲ. ಇಲ್ಲಿ ಈ ಭಾಗವನ್ನು ಖುಲ್ಲಾ ಮಾಡಿಸ್ಬೇಕಾದ್ರೆ ಬೆಡ್ಸೂರ್ ಮಠ ಅವರು ಇದ್ರು ಆಗ ಕಾರ್ಪೊರೇಷನ್ ಕಮಿಷನರ್ ಆಗಿ. ಅವತ್ತೂ ಕೂಡ ಮೈಸೂರಿಗೆ ಟೂರಿಸ್ಟ್ಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಅವರಿಗೂ ಕೂಡ ಅಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತಲೇ ಅವತ್ತು ಬೆಡ್ಸೂರ್ ಮಠ ಅವ್ರನ್ನ ಎಲ್ಲರೂ ವಿರೋಧಿಸಿದ್ರು. ನಾನು ಅವ್ರನ್ನ ಸಪೋರ್ಟ್ ಮಾಡಿದ್ದೆ. ಇದಕ್ಕೆ ಈ ಭಾಗದಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲೇ ಒಳ್ಳೆ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ವಿ. ನಿಮ್ ಮನೆಯಲ್ಲಿ ಬೆಳಗ್ಗೆ ಎದ್ದು ಕಸ ತೆಗೆದುಬಿಟ್ಟು ಹೊರಗಡೆ ಇರ್ತೀರಿ, ಪ್ಲಾಸ್ಟಿಕ್ ಕವರಿಗೆ ಹಾಕ್ಬಿಡ್ತಿರ್ತೀರಿ. ಆ ಕಸ ತಗೊಂಡು ವಿದ್ಯಾರಣ್ಯಪುರ ಪ್ಲಾಂಟ್ಗೆ ಹಾಕ್ತೀರಿ. 7 ಲಕ್ಷ ಟನ್ ಕಸ ಬಿದ್ದಿದೆ. ಇನ್ನೊಂದು ಚಾಮುಂಡಿ ಬೆಟ್ಟದ ತರ ಇನ್ನೊಂದು ಬೆಟ್ಟ ಸೃಷ್ಟಿಯಾಗಿತ್ತು. ಆದ್ರೆ ಅಲ್ಲಿ ರಾಜಕಾರಣ ನಡೀತಿತ್ತು, ಕಸ ಯಾರು ತೆಗಿಸ್ತಿರ್ಲಿಲ್ಲ. ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ ಅಭಿಯಾನ ಅಂತಂದ್ರು. ನಾನು 60 ಕೋಟಿ ರೂಪಾಯಿನ ತಗೊಂಡ್ಬಂದು ಇವತ್ತು ಅದು ಕಸ ಕ್ಲೀನ್ ಮಾಡುವಂತ ಕೆಲಸ ಆಗ್ತದೆ. ನಿಮ್ಮ ಮನೆಯಲ್ಲಿ ಯಾವುದೇ ಮೂಲದಲ್ಲಿ ನೀವು ರಾಜೀವ್ ನಗರದಲ್ಲಿ ಹಾಕಿ, ಉದಯಗಿರಿಲಿ ಹಾಕಿ, ಅಥವಾ ನಿಮಗೆ ವಿಜಯನಗರದಲ್ಲಿ ಹಾಕಿ, ಇನ್ಯಾವುದೋ ಕುವೆಂಪು ನಗರದಲ್ಲಿ ಹಾಕಿ, ನಿಮ್ ಕಸ ಎಲ್ಲ ಹೋಗೋದು ವಿದ್ಯಾರಣ್ಯಪುರ ಪ್ಲಾಂಟ್. ಆ ಕಸ ತೆಗೆಸೋ ಕೆಲಸ ಮಾಡಿದೆ ನಮ್ಮ ಕಾರ್ಪೊರೇಟರ್ ಆಗಿ. ಇಲ್ಲಿ ಸತೀಶ್ ಅವರು ಇಲ್ಲೇ ಇದ್ದಾರೆ, ಅವರು ಕಾರ್ಪೊರೇಟರ್ ಇದ್ರುವಾಗ ಆ ಇದನ್ನು ಕೂಡ ಕಾರ್ಪೊರೇಷನ್ ಅಲ್ಲೇ ನಮಗೆ ಅದಕ್ಕೊಂದು ಪ್ರೆಸೆಂಟೇಷನ್ ಕೊಟ್ಟು ನಾವು ಮಾಡಿದ್ವು. ಸೋಮಣ್ಣ ಸಾಹೇಬ್ರು ಉಸ್ತುವಾರಿ ಸಚಿವರಾಗಿದ್ರು, ಸತೀಶ್ ಅವರು ಇದ್ರು, ನಮ್ಮ ಪಕ್ಷದ ಎಲ್ಲಾ ಕಾರ್ಪೊರೇಟರ್ಸ್ JDS ನವರು ಕೂಡ ಒಂದು ಸಪೋರ್ಟ್ ಅನ್ನು ಕೂಡ ಮಾಡಿದ್ರು. ಇವತ್ತು ಕಸ ತೆಗೆಸುವಂತ ಕೆಲಸ ಮಾಡಿದ್ರು. ಇವತ್ತು ಇಷ್ಟು ಜನ ಇದೆ ನಿಮ್ಮ ಆಟೋಕ್ಕೆ. ಇವತ್ತು ಇಲ್ಲಿ ಟೂರಿಸ್ಟ್ ಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗಿದೆ, ನೀವು ನೋಡಿದ್ರಿ. ಚಾಮುಂಡಿ ಬೆಟ್ಟಕ್ಕೆ ಕಾರಣ ಅಂತ ಸ್ಥಿತಿ ಇಲ್ಲ. ಚಾಮುಂಡಿ ಬೆಟ್ಟ ಒಂದು ಶಕ್ತಿಪೀಠ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಆಗ್ಬೇಕು ಅಂತಲೇ 46 ಕೋಟಿ ರೂಪಾಯಿ ತಂದಿನೇ ನಮ್ಮ ನರೇಂದ್ರ ಮೋದಿಜಿಯವ್ರ ಕೈಲಿ ಕೊಡಿಸಿದ್ದೀನಿ ನಾನು. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ರಾತ್ರಿ ಹೋಗ್ಬೇಕಾದ್ರೆ ಕರೆಂಟ್ ಲೈಟ್ ಇರಲಿಲ್ಲ, ಸ್ಟ್ರೀಟ್ ಲೈಟ್. ಇವತ್ತು ಸ್ಟ್ರೀಟ್ ಲೈಟ್ ಹಾಕ್ಸಿದೀವಿ. ಆ ಬೆಟ್ಟದಲ್ಲಿ ಮೇಲ್ಗಡೆ ಪಾರ್ಕಿಂಗ್ ಇದನ್ನ ಮಾಡಿಸಿದೀವಿ. ಎಲ್ಲ ಸ್ವಚ್ಛವಾಗಿ ಇವತ್ತು ಮಾಡಿಸಿದೀವಿ. ಅದ್ರ ಜೊತೆಗೆ 46 ಕೋಟಿ ರೂಪಾಯಿ ಇದೆ. ಇನ್ನು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತೀವಿ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಶುಕ್ರವಾರ ಬಂದ್ರೆ ಮಾತ್ರನೇ ರಶ್ ಅನ್ನೋರು. ಇವತ್ತು ಶನಿವಾರ ಹೋಗಿ, ಭಾನುವಾರ ಹೋಗಿ, ಸೋಮವಾರ ಹೋಗಿ, ಮಂಗಳವಾರ ಹೋಗಿ ಕಾಲಿಡಕ್ಕೆ ಜಾಗ ಇಲ್ಲ. ಮೈಸೂರಿಗೆ ಇಷ್ಟು ಜನ ಬರ್ತಾ ಇದ್ರೆ, ಭಕ್ತಾದಿಗಳು ಬರ್ತಾ ಇದ್ರೆ, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವ್ರನ್ನ 7 ಸರಿ ಮೈಸೂರಿಗೆ ಬಂದಿದ್ರು, 8 ಸರಿ ಬರ್ತಾ ಇದ್ರಿ ನೀವು. ಆದ್ರೆ ನಮ್ಮ ಅಧಿದೇವತೆ ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ನೀವು ಬರಬೇಕು ಅಂತ ಹೇಳ್ಬಿಟ್ಟು ಅವತ್ತು ರಾತ್ರಿ ಕರ್ಕೊಂಡು ಹೋಗಿ ಮೋದಿಜಿಯವರು ಬಂದೋದ ನಂತರ ಬಹಳ ಜನ ಭಕ್ತಾದಿಗಳ ಸಂಖ್ಯೆ ನಾರ್ತ್ ಇಂಡಿಯಾದಲ್ಲಿಂದಲೂ ಜಾಸ್ತಿ ಆಯ್ತು. ಇವತ್ತು ಮೈಸೂರಿನಲ್ಲಿ ವ್ಯಾಪಾರ ವಹಿವಾಟು ಎಲ್ಲ ಚೆನ್ನಾಗಿ ಆಗ್ತಿದೆ. ಹಾಗೆ ಮೈಸೂರು ಮತ್ತು ಬೆಂಗಳೂರು ನಡುವೆ ಒಂದು ಓಡಾಟ ಮಾಡ್ಲಿಕ್ಕೆ ಇವತ್ತು ನಿಮಗೆ ಪರಿಸ್ಥಿತಿ ಹಿಂದೆ ಏನಿತ್ತು ಅಂತ ಗೊತ್ತು. ಶ್ರೀರಂಗಪಟ್ಟಣ ದಾಟಕ್ ಆಗ್ತಿಲ್ಲ. ಮಂಡ್ಯದಲ್ಲಿ ಹೋಗ್ಬಿಡ್ಲೆ ಅಲ್ಲಿ ಹಾಪ್ಕಾಮ್ಸದು ಶಾಪ್ ಹತ್ರ ಬಂದ್ಬಿಡ್ಲೆ ಹಸಿರು ಶಾಲಾಕ ಬಂದು ರೋಡಿಗೆ ಬಂದು ಕೂತ್ಕೊಂಡ್ರೆ ಅಂತಂದ್ರೆ ಟ್ರಾಫಿಕ್ ಜಾಮ್. ಮುಂದೆ ನೀವು ಮದ್ದೂರು, ಚನ್ನಪಟ್ಟಣ, ರಾಮನಗರ ದಾಟಕ್ ಆಗ್ತಾ ಇರಲಿಲ್ಲ ಇಂಥ ಪರಿಸ್ಥಿತಿ ಇತ್ತು. 3-4 ಗಂಟೆ ಬೆಂಗಳೂರು ಹೋಗ್ಬೇಕು ಅಂತಿತ್ತು. ಇವತ್ತು 1:15 1:45 ಗಂಟೆ ಅಥವಾ 2 ಗಂಟೆಯಲ್ಲಿ ಇವತ್ತು ಬೆಂಗಳೂರಿಗೆ ಹೋಗ್ತೀರಿ ಅಂತ. ಯಾಕಂದ್ರೆ ಮೊದಲು ಒಂದು ಸ್ಪೀಡ್ ಬ್ರೇಕರ್ ಇಲ್ಲ, ಯಾರು ಅಡ್ಡ ಹಾಕೋರಿಲ್ಲ, ಇವತ್ತು ಹೋಗ್ತಾ ಇದ್ರೆ. ಅದನ್ನು ಕೂಡ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೊಟ್ಟರು. 10 ವರ್ಷದಲ್ಲಿ ಆ ಕೆಲಸವನ್ನು ಮಾಡಿస్తే. ಇದಕ್ಕೆಲ್ಲ ನಮಗೆ ಆದರ್ಶಪ್ರಾಯರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ಬಂಧುಗಳೇ, ಅವರ ಇವತ್ತು ಹುಟ್ಟು ಹಬ್ಬ. ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಇಷ್ಟೆಲ್ಲ ಕೆಲಸವನ್ನು ಮಾಡಿದೀವಿ. ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಕೆಲಸ ಮಾಡಿ. ರಾಜಕೀಯದಲ್ಲಿ ಅಧಿಕಾರ ಅನ್ನೋದು ಶಾಶ್ವತವಲ್ಲ, ಆದ್ರೆ ಮಾಡಿ ಹೋಗಿರೋಂಥ ಕೆಲಸಗಳು ಶಾಶ್ವತವಾಗಿರ್ಬೇಕು. ನಾನು ಹೋಗ್ಬಿಟ್ಟು ಮೈಸೂರಿನಲ್ಲಿ ವ್ಯವಹಾರ ಮಾಡ್ಕೊಂಡು ಹೋಗಿತ್ತು. ಇವತ್ತು ಈ ಮೂಡ ಹಗರಣದಲ್ಲಿ ಯಾರ್ಯಾರ್ದಿದೆ ಸೈಟ್ಗಳ ಸಂಖ್ಯೆ ಬಂದಾಗ ಯಾರ್ಯಾರು ಹೆಂಡತಿ ಹೆಸರಲ್ಲಿ ತಗೊಂಡರೆ, ಮಕ್ಕಳ ಹೆಸರಲ್ಲಿ ತಗೊಂಡರೆ, ಅವ್ರ ಶಿಷ್ಯಂದಿರ ಹೆಸರಲ್ಲಿ ಸಿಕ್ಕಿದರೆ ಎಲ್ಲಾರ್ದು ಪಟ್ಟಿ ಬರ್ತಾ ಇದೆ. ಈ ಕೆಲಸ ನಾನು ಮಾಡ್ಬೋದಿತ್ತು. ಆದ್ರೆ ನೀವು ಇವತ್ತು ಆಟೋ ಚಾಲಕರಿದ್ರೆ, ನಾನು ಹೋಟ್ಲಿಗೆ ಹಾಲಾಕಿಲಿ ಬಂದಿರೋನು. ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯನೂ ಬೇಕು, ನನ್ನ ಮಕ್ಕಳಿಗೆ ಏನು ಒಳ್ಳೆ ಭವಿಷ್ಯ ಬೇಕು, ಅದೇ ತರ ನಿಮ್ಮ ಮಕ್ಕಳಿಗೂ ಒಳ್ಳೆ ಭವಿಷ್ಯ ಬೇಕು ಅಂತ ಹೇಳಿ 10 ವರ್ಷ ಕೆಲಸ ಮಾಡಿದ್ರೆ. ಯಾಕೆಂತಂದ್ರೆ ಯಾವತ್ತೂ ಕೂಡ ಕುಟುಂಬ ಆತರ ಯೋಚನೆ ಮಾಡದಲ್ಲೇ ನಮಗೆಲ್ಲ ಆದರ್ಶ ಪ್ರಾಯರಾಗಿದ್ದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಈಗಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅವರ ಆದರ್ಶವನ್ನು ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲೂ ಕೂಡ ಸಮಾಜಮುಖಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಜನ್ಮ ಶತಮಾನೋತ್ಸವದ ಅಂಗವಾಗಿ ನಮ್ಮ ಪರಮೇಶ್ ಗೌಡರು ಆಯೋಜನೆ ಮಾಡಿದ್ದಾರೆ.
ಇದಕ್ಕೆಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳೆಲ್ಲ ಬಂದಿದ್ದಾರೆ. ನಮ್ಮ ಎಲ್ಲ ಕೆಲಸಗಳಿಗೂ ಕೂಡ ನಮಗೆ ಪ್ರೋತ್ಸಾಹ ಕೊಡುವಂತಹ ಸದ್ವಿದ್ಯಾದ ಗೋಪಿನಾಥ್ ಅವರು ಇರ್ಬೋದು, ಹಾಗೆ ನಾರಾಯಣ ಗೌಡರು ಇರ್ಬೋದು, ನಮ್ಮ ಸತೀಶ್ ಅವರು, ಹಾಗೆ ಸೋಮಶೇಖರ್ ರಾಜು ಅವರು, ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಬಂದಿದ್ದಾರೆ. ಸಂಜಯ್ ಗೌಡರು ಪ್ರತಿಯೊಬ್ಬರು ಬಂದು, ನಮ್ಮ ಹಿರಿಯರಾದಂಥ ಸುಬ್ಬಣ್ಣ ಅವರು, ಚೌಡಪ್ಪನವರು ಪ್ರತಿಯೊಬ್ಬರು ಬಂದಿದ್ದಾರೆ. ಮುಂಭಾಗದಲ್ಲೂ ಕೂಡ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂತ್ಕೊಂಡಿದ್ದಾರೆ. ನಿಮ್ಮೆಲ್ಲ ನಮ್ಮ ಪಕ್ಷದಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲ ಅಷ್ಟೇ, ಮನೆಯಿಂದ ಮೊಸರನ್ನ ಚಿತ್ರಾನ್ನ ಕಟ್ಕೊಂಡ್ಬಂತು ಬಾವುಟ ಕಟ್ಟೋರು ನಮ್ಮವ್ರು ಮಾತ್ರ. ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತೂ ಕೂಡ ಯಾರು ಇದು ಹೋಗ್ಬಿಟ್ಟು ಕಾಂಟ್ರಾಕ್ಟು ಅವು ಇವು ವ್ಯವಹಾರ ಮಾಡ್ಕೊಂಡಿರಲಿಲ್ಲ. ಬರೀ ದೇಶ ಕಟ್ಟಾಗಿ ಇವಾಗ ಕೆಲಸ ಮಾತ್ರ ಬೇಗ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಎದೆ ತಟ್ಟಿ ಹೇಳ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಕಾರ್ಯಕರ್ತರು ಆ ರೀತಿಯವರು ಮನೆ ಮಠ ಬಿಟ್ಟು ದೇಶದ ಕೆಲಸ ಮಾಡ್ತಾರೆ, ಪಕ್ಷದ ಕೆಲಸ